ಕಾಫಿನಾಡು ಚಿಕ್ಕಮಗಳೂರಿಗೆ ಪ್ರವಾಸಿಗರ ದಂಡೆ ಹರಿದು ಬಂದಿರುವಂಥದ್ದು 2023ಗೆ ಗುಡ್ ಬೈ ಹೇಳಿ 2024 ವೆಲ್ಕಮ್ ಮಾಡಲಿಕ್ಕೆ ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಹರಿದು ಬರ್ತಾ ಇರುವಂಥದ್ದು. ಈ ವರ್ಷದ ವೀಕೆಂಡನ್ನು ಕಾಫಿನಾಡು ಚಿಕ್ಕಮಗಳೂರಿನ ಅತಿ ಎತ್ತರದ ಶಿಖರ ಅಂತಲೇ ಕರೆಯುವಂತಹ ಮುಳ್ಳಯ್ಯನಗಿರಿಯಲ್ಲಿ ಸೆಲೆಬ್ರೇಷನ್ ಮಾಡಲಿಕ್ಕೆ ರಾಜ್ಯ ಮತ್ತು ವಿದೇಶದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿರುವಂಥದ್ದು. ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತೀವಿ, ಇದು ಮುಳ್ಳಯ್ಯನಗಿರಿಯ ಪೀಕ್ ಪಾಯಿಂಟ್ ಆಗಿರುವಂಥದ್ದು. ಇಲ್ಲಿ ಆಲ್ರೆಡಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಲ್ರೆಡಿ ಬೆಟ್ಟದ ತುದಿಯನ್ನು ತಲುಪಿರುವಂಥದ್ದು. ಜೊತೆಗೆ ಇನ್ನಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಗೋಳಾಟವನ್ನು ಕೂಡ ಅನುಭವಿಸ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ 1.5 ಲಕ್ಷ ಪ್ರವಾಸಿಗರು ಈ ವರ್ಷದ ವೀಕೆಂಡ್ ಆಗಿರೋದ್ರಿಂದ ನ್ಯೂ ಇಯರ್ ಸೆಲೆಬ್ರೇಷನ್ಗಾಗಿ ಆಗಮಿಸ್ತಾ ಇರುವಂಥದ್ದು. ಚಿಕ್ಕಮಗಳೂರಿನ ಹೋಮ್ ಸ್ಟೇ ರೆಸಾರ್ಟ್ಗಳು ಸಂಪೂರ್ಣವಾಗಿ ಭರ್ತಿಯಾಗಿದೆ. ಅದೇ ರೀತಿ ಪ್ರವಾಸಿ ತಾಣಗಳಂತೂ ಪ್ರವಾಸಿಗರಿಂದಲೇ ತುಂಬಿ ತುಳುಕ್ತಾ ಇರುವಂಥದ್ದು. ವಿಶೇಷವಾಗಿ ಬೆಟ್ಟದ ತುದಿಯಲ್ಲಿ, ಅದರಲ್ಲೂ ಪಶ್ಚಿಮಘಟ್ಟ ಸಾಲಿನಲ್ಲಿ ವಿಭಿನ್ನ ರೀತಿಯಲ್ಲಿ ನ್ಯೂ ಇಯರ್ನನ್ನು ಸೆಲೆಬ್ರೇಷನ್ ಮಾಡಬೇಕು ಅನ್ನೋದು ಸಾಕಷ್ಟು ಜನರ ಕನಸಾಗಿರುತ್ತೆ. ಅದೇ ರೀತಿ ಕಾಫಿನಾಡು ಚಿಕ್ಕಮಗಳೂರಿನ ಪ್ರಸಿದ್ಧ ಪ್ರವಾಸಿ ಸ್ಥಳ ಆಗಿರುವಂತಹ ಮುಳ್ಳಯ್ಯನಗಿರಿ कार गराज नेटवर्क ग्रेट, क्लेम कवर ग्रेट, प्राइस वेट वाह, प्राइस भी ग्रेट. टाटा AIG कार इंश्योरेंस, ट्रस्टेड नाम, फैंटास्टिक नाम. ಅವನು ಬರ್ತಾನೆ ಕೇಳ್ರಿ. ಇಲ್ಲಿ ಇಳಿಯೋದ ಈಸಿ ಇರ್ತದೆ, ತಗೋ ಇಳಿಯೋದು ಏನಾದ ಟೇಕೋದು ಇರ್ತದೆ. ಏನು ಇಷ್ಟೇ ಒಂದು ಕಾಲು ನೋವು ಆಗಲ್ಲ. ಅದು ಏನಕ್ಕಾಗ್ತಿತ್ತು ಗಿಳಿ ಥರ ಹೇಳಿದ್ದೆ, ಏನಿರಲ್ಲ ನಾಳೆ ಅಂತ. ಹತ್ತಿರದಲ್ಲಿ ತುಂಬ ಇದ್ದಾರೆ ಅಂತ